ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಫಿಶ್ ಬಿರಿಯಾನಿ ಮಾಡ್ತಿದ್ದೇನೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೇನೆ, ಗೊತ್ತಿಲ್ಲ ಹೇಗೆ ಬರ್ತದೆ ಅಂತ. ಚಿಕನ್ ಮತ್ತು ಮಟನ್ ಬಿರಿಯಾನಿ ಮಾಡ್ತಾ ಇರ್ತೇನೆ, ಆರ್ಡರ್ಸ್ ನನಗೆ ಸಿಗ್ತದಲ್ಲ ಹಾಗೆ ಮಾಡ್ತಾ ಇರ್ತೇನೆ. ಆದರೆ ಫಿಶ್ ಬಿರಿಯಾನಿ ನಾನು ಫಸ್ಟ್ ಟೈಮ್ ಮಾಡೋದು. ನೋಡ ಹೇಗೆ ಬರ್ತದೆ ಅಂತ. ಇದರ ಟೇಸ್ಟ್ ಹೇಗೆ ಬರ್ತದೆ ಅಂತ ನನಗೂ ಗೊತ್ತಿಲ್ಲ, ಇನ್ನು ಮಾಡಿ ಆದ ನಂತರ ನೋಡಬೇಕು ಟೇಸ್ಟ್ ಮಾಡಿ ಹೇಗೆ ಬರ್ತದೆ ಅಂತ. ಆದರೂ ನಾನು ಇದನ್ನು ಪೋಸ್ಟ್ ಮಾಡ್ತೇನೆ, ಅದು ಹೇಗೂ ಬರಲಿ. ಆದರೆ ನಾನು ಟೇಸ್ಟ್ ಹೇಳ್ತೀನಿ ಮತ್ತೆ ಹೇಗೆ ಉಂಟು ಅಂತ. ಒಳ್ಳೆ ಬಂದರೆ ಒಳ್ಳೇದು ಅಂತೆಲ್ಲ ಹೇಳ್ತೇನೆ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳ್ತೇನೆ ನಾನು. ಒಮ್ಮೆ ಟ್ರೈ ಮಾಡಿ ಇದನ್ನು ಪ್ಲೀಸ್, ಮತ್ತೆ ಕಮೆಂಟ್ ಮಾಡಿ. ಚಿಕನ್ ಮತ್ತು ಮಟನ್ ಬಿರಿಯಾನಿ ನಾನು ಮಾಡ್ತೇನೆ, ಅದರದ್ದು ಕೂಡ ರೆಸಿಪಿ ನಾನು ಪೋಸ್ಟ್ ಮಾಡ್ತೇನೆ. ಈಗಲ್ಲ, ಸ್ವಲ್ಪ ಟೈಮ್ ನಂತರ ಮಾಡ್ತೇನೆ ನಾನು. ಈಗ ಫಸ್ಟ್ ನಾವು ಫಿಶ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ ಬನ್ನಿ. ಯಾವಾಗ ಸಹ ಹೇಳ್ತೇನೆ, ಇವತ್ತು ರಿಪೀಟ್ ಮಾಡ್ತೇನೆ, ಈ ವಿಡಿಯೋನ ಎಂಡ್ ತನಕ ಒಮ್ಮೆ ನೋಡಿ. ಇವತ್ತು ನಮಗೆ ಕರೆಂಟ್ ಇಲ್ಲ, ಬೆಳಗ್ಗೆಯಿಂದ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಉಂಟು. ಸೊ ಬ್ಯಾಕ್ಗ್ರೌಂಡ್ ಸ್ವಲ್ಪ ಬ್ಲ್ಯಾಕ್ ಉಂಟು, ಸಾರಿ ಫಾರ್ ದ್ಯಾಟ್. ನಾವೀಗ ಇವತ್ತು ಫಿಶ್ ಬಿರಿಯಾನಿ ಮಾಡುವ. ಟ್ರೈ ಮಾಡಿ, ಒಳ್ಳೆಯದಾಗ್ತದೆ ಟೇಸ್ಟ್. ನಾನು ಟೇಸ್ಟ್ ಮಾಡಿ ನೋಡಿದೆ, ಸೊ ಗೊತ್ತಾಯಿತು ನನಗೆ ತುಂಬ ಒಳ್ಳೆಯದಾಗ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ. ನಾವೀಗ ಸ್ಟಾರ್ಟ್ ಮಾಡುವ. ಮೊದಲಿಗೆ ರೈಸ್ ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಒಂದು 2-3 ಚಮಚ ಸಾಲ್ಟ್ ಹಾಕಿ, ಅದರ ನಂತರ ಎಲ್ಲ ಗರಂ ಮಸಾಲ ಅಂದರೆ ಜಾವಿತ್ರಿ, ಏಲಕ್ಕಿ, ಸ್ಟಾರ್, ಸ್ವಲ್ಪ ಜೀರಿಗೆ, ಲವಂಗ, ತೇಜ್ಪತ್ತ ಅಂದರೆ ಪುಲಾವ್ ಲೀವ್ಸ್, ಮತ್ತೆ ದಾಲ್ಚಿನ್ನಿ ಕೆತ್ತೆ ಸ್ವಲ್ಪ. ಇದನ್ನು ಹಾಕಿ ಬಾಯ್ಲ್ ಮಾಡಿ, ನಂತರ ಇದಕ್ಕೆ ಗೀ ಹಾಕಿ, ಒಂದು 2-3 ಟೀ ಸ್ಪೂನ್ ಗೀ ಹಾಕಿ, ಒಂದು ಹಾಫ್ ಲೈಮ್ ಹಾಕಿ ಚೆನ್ನಾಗಿ ಕುದಿಸಿರಿ. ಈಗ ಇದಕ್ಕೆ ಸೋಕ್ ಮಾಡಿಟ್ಟ ಬಾಸ್ಮತಿ ರೈಸನ್ನು ಹಾಕಿ. ಬಾಸ್ಮತಿ ರೈಸನ್ನು ಒಂದು 20 ಮಿನಿಟ್ಸ್ ಸೋಕ್ ಮಾಡಿ ಇಡಿ ನೀರಿನಲ್ಲಿ. ಮತ್ತೆ ಒಂದು 2 ಟೀ ಸ್ಪೂನ್ ಕೇವ್ಡ ವಾಟರ್, ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕಬಹುದು. ರೋಸ್ ವಾಟರ್ ಕೂಡ ಹಾಕಬಹುದು, ಕೇವ್ಡ ವಾಟರ್ ಸಿಗದಿದ್ರೆ ರೋಸ್ ವಾಟರ್ ಹಾಕಬಹುದು. ಈಗ ಇದು ಒಂದು 80% ಕುಕ್ ಆದ ನಂತರ ಇದನ್ನು ಸ್ಟ್ರೈನ್ ಮಾಡಿ ಇಡಿರಿ. ಸ್ಟ್ರೈನ್ ಮಾಡುವಾಗ ಅದರಲ್ಲಿ ನಾವು ಹಾಫ್ ಲಿಂಬು ಹಾಕಿದ್ದೀವಲ್ಲ, ಅದನ್ನು ನೀವು ತೆಗೆದು ಬಿಸಾಡಿ, ಅದನ್ನು ಹಾಕಬೇಡಿ ರೈಸ್ ಜೊತೆ. ಈಗ ರೈಸನ್ನು ದಮ್ಮಗೆ ಇಡುವ ವಿಧಾನ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಗೆ ಒಂದು 4-5 ಟೀ ಸ್ಪೂನ್ ಗೀ ಹಾಕಿ, ಇದಕ್ಕೆ ನಾವು ಬೇಯಿಸಿಟ್ಟ, ನಾನು 1 kg ರೈಸ್ ಬೇಯಿಸಿಟ್ಟಿದ್ದೇನೆ, ಅದರ ಅರ್ಧದಷ್ಟನ್ನು ಹಾಕಬೇಕು. ಫಸ್ಟ್ ಅರ್ಧದಷ್ಟು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ. ನಂತರ ಇದಕ್ಕೆ ಪುದೀನ ಸೊಪ್ಪು ಸ್ವಲ್ಪ ಚಾಪ್ ಮಾಡಿಡಿರಿ, ಎಲ್ಲ ರೆಡಿ ಮಾಡಿಡಿರಿ. ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಗೀ ಹಾಕಿ, ಗೀ ಸ್ವಲ್ಪ ಒಳ್ಳೆ ಮಾಡಿ ಗೀ ಹಾಕಿ. ನಂತರ ಇದೇ ಪ್ರೊಸೀಜರನ್ನು ಪುನಃ ರಿಪೀಟ್ ಮಾಡಿ. ಹೀಗೆ ಮಾಡಿದರೆ ನಿಮ್ಮ ರೈಸ್ ತುಂಬ ಒಳ್ಳೆಯದಾಗ್ತದೆ.
ಈಗ ಇದನ್ನು ಕವರ್ ಮಾಡಿ ಒಂದು ಏನಾದರೂ ಹೆವಿ ಆಬ್ಜೆಕ್ಟ್ ಅನ್ನು ಅದರ ಮೇಲೆ ಇಡೀರಿ. ಒಂದು 20 ಮಿನಿಟ್ಸ್ ಟು 30 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ಇಡಬೇಕು. ಈಗ ನಾವು ಫಿಶ್ ಮಸಾಲ ಮಾಡುವ. ಫಸ್ಟಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಗ್ರೀನ್ ಚಿಲ್ಲಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿ ಅದನ್ನು ಗ್ರೈಂಡ್ ಮಾಡಿ ಇಡಿರಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಮೊಸರು, ಒಂದು ಅರ್ಧ ಕಪ್ ಮೊಸರು, ಟೊಮೆಟೊ 3 ಟೊಮೆಟೊ, 3 ಈರುಳ್ಳಿ, ಎರಡು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಫ್ರೈಡ್ ಆನಿಯನ್ಸ್, ಇದು ಈರುಳ್ಳಿಯನ್ನು ಫ್ರೈ ಮಾಡಿ ಇಟ್ಟಿದ್ದೀವಲ್ಲ, ಇದು ಬಿರಿಯಾನಿಗೆ ಹಾಕಿದ್ದೀವಲ್ಲ, ಹಾಗೆ ಇದಕ್ಕೆ ಕೂಡ ಹಾಕಬೇಕು. ಇದನ್ನು ಮಿಕ್ಸ್ ಮಾಡಿ ನಂತರ ಫಿಶನ್ನು ಹಾಕಿ ಅದಕ್ಕೆ ಚೆನ್ನಾಗಿ ಕೋಟ್ ಮಾಡಿ ಇಡೀರಿ. ಮಿಕ್ಸ್ ಮಾಡಿದ ನಂತರ ಒಂದು ಕೊಯ್ಲವನ್ನು ಬಿಸಿ ಮಾಡಿ ಒಂದು ಬೌಲಲ್ಲಿ ಇದರ ಮೇಲೆ ಇಟ್ಟು ಅದಕ್ಕೆ ಗೀ ಹಾಕಿ ಅದಕ್ಕೆ ಅದನ್ನು ಕ್ಲೋಸ್ ಮಾಡಿ ಇಡೀರಿ. ಒಂದು ಹೆವಿ ಏನಾದರೂ ಅದರ ಮೇಲೆ ಆಬ್ಜೆಕ್ಟ್ ಇಟ್ಟು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಇಡೀರಿ. ಈಗ ಒಂದು ಬಾಣಲೆಗೆ ಗೀ ಹಾಕಿ, ಒಂದು 3 ಟೀ ಸ್ಪೂನ್ ಗೀ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿರುವ ಫಿಶ್ ಅನ್ನು ಇದಕ್ಕೆ ಹಾಕಿ, ಅದರ ಜೊತೆ ಅದರ ಮಸಾಲ ಕೂಡ ಎಲ್ಲ ಹಾಕಿ, ಮಸಾಲವನ್ನು ಸ್ವಲ್ಪ ಅದಕ್ಕೆ ಮಸಾಲ ಹಾಕಿದ ನಂತರ ಉಳಿತದಲ್ಲ ಅದರಲ್ಲಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕಿ ಬಿಡಿರಿ. ಇದನ್ನು ಕೂಡ ಕ್ಲೋಸ್ ಮಾಡಿ ಏನಾದರೂ ಹೆವಿ ಆಬ್ಜೆಕ್ಟ್ ಇಡೀರಿ ಅದರ ಮೇಲೆ. ಸ್ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಟು 15 ಮಿನಿಟ್ಸ್ ಅದನ್ನು ಕುಕ್ ಮಾಡಿ. ನಂತರ ಬೇಬಿ ಕ್ಯಾಶು ಅಂತ ಸಿಗ್ತದೆ, ಅಥವಾ ಕ್ಯಾಶು ಕೂಡ ನಿಮಗೆ ಯೂಸ್ ಮಾಡ್ಬೋದು. ಒಂದು 2 ಟೀ ಸ್ಪೂನ್ ಸಾಕು. 2 ಟೀ ಸ್ಪೂನ್ ಕ್ಯಾಶು ಅನ್ನು ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ಒಂದು 5 ಮಿನಿಟ್ಸ್ ಕುಕ್ ಆಗಲಿ. ನಿಮ್ಮ ಫಿಶ್ ಬಿರಿಯಾನಿ ರೆಡಿ ಆಗಿದೆ. ಸರ್ವ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ಫಿಶ್ ಅನ್ನು ಇಡಬೇಕು ವಿತ್ ಸ್ವಲ್ಪ ಮಸಾಲ, ಅದರ ನಂತರ ರೈಸನ್ನು ಹಾಕಿ ಸರ್ವ್ ಮಾಡಿ, ರಾಯ್ತದ ಜೊತೆ ಸರ್ವ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.